ಅಯ್ಯೋ, ಇನ್ನೇನು ಗತಿ? ಅದೋ ನಮ್ಮ ಸಹದೇವನಾದ ಯುವರಾಜನು ಇತ್ತಲೇ ಬರುತ್ತಿರುವನು. ಆ ಪರಕ್ರಮಿಗಳ ಕಣ್ಣಿಗೆ ಬಿದ್ದರೆ ಇವನ ಗತಿ ಮುಗಿದೇ ಹೋಯಿತು. ಎಲೆ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಅಯ್ಯೋ ಮಗುವೆ, ಏನಂತ ಹೇಳಲಿ? ಚೋದ್ಯವಿದೋ ರೋದನ ಧ್ವನಿಯೋ, ಚೋದ್ಯವಿದೋ ಏನು ಚೋದ್ಯವೋ, ಏನು ತಾಪವೋ, ಏನು ಚೋದ್ಯವೋ, ಏನು ತಾಪವೋ, ಏನು ದುರ್ಗತಿಯೋ ಈ ನಗರದಲ್ಲಿ. ಚೋದ್ಯವಿದೋ ರೋದನ ಧ್ವನಿಯೋ, ಏನಿ ಚೋದ್ಯವಿದೋ. ಸೇವಕ ಕುಮಾರ, ಶೋಕ ಜ್ವಾಲೆಯೋ ತುಂಬಿ ಮನೆಯೊಳು, ಶೋಕ ಜ್ವಾಲೆಯೋ ತುಂಬಿ ಮನೆಯೊಳು, ಸಾಗು ತೀರ್ಪುನು ಚಿಂತೆಯು ಅಮಮ. ಏನಿ ಚೋದ್ಯವಿದೋ ರೋದನ ಧ್ವನಿಯೋ, ಏನಿ ಚೋದ್ಯವಿದೋ, ಚೋದ್ಯವಿದೋ, ಚೋದ್ಯವಿದೋ. ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರೂ ಅಳುತ್ತಿರಲು ಕಾರಣವೇನು? ಅಯ್ಯೋ ಮಗುವೆ, ಏನಂತ ಹೇಳಲಿ? ನಿಮ್ಮ ತಂದೆಯವರನ್ನು ಯಾರೋ ಕೊಂದು ಹಾಕಿದರಂತೆ. ಏನು ಏನು? ನಮ್ಮ ತಂದೆಯವರನ್ನು ಯಾರೋ ಕೊಂದು ಹಾಕಿದ್ದಾರೆ. ಆ ಮದಾಂಧರು ಯಾರಾಗಿರಬಹುದು? ಪಡ ಬಿಡನ ಜನರ ಕಲ್ಲುವೆ ಅಡಕೆ ಅವರನ್ನು ಭೂಮಿಯೊಳಗೆ, ಪಡ ಬಿಡನ ಜನರ ಕಲ್ಲುವೆ ಅಡಗಿಪೆ ಅವರನ್ನು ಭೂಮಿಯೊಳಗೆ. ತಂದೆ ಸೀಳಿದ ಮದಾಂಧರನ್ನು, ತಂದೆ ಸೀಳಿದ ಮದಾಂಧರನ್ನು ಮುಂದಲೆ ಸೀಳುವೆ ನಿಮಿಷದಲ್ಲೇ, ಮುಂದಲೆ ಸೀಳುವೆ ನಿಮಿಷದಲ್ಲೇ, ಮುಂದಲೆ ಸೀಳುವೆ ನಿಮಿಷದಲ್ಲೇ. ಮದಾಂಧರೇ, ನಮ್ಮ ತಂದೆಯವರನ್ನು ಕೊಂದ ಪಾತಕರು ಯಾರಾದರೂ ಸರಿಯೇ, ಒಬ್ಬೊಬ್ಬರಾಗಿ ಬನ್ನಿ ಮುಂದಕ್ಕೆ. ಅಯ್ಯೋ, ಇನ್ನೇನು ಗತಿ? ಸಿಂಹಗಳ ಮುಂದೆ ಜಿಂಕೆ ಮರಿಗಳು ಏನು ಮಾಡಿತು? ಬಿಡು, ನೀನು ನನ್ನನ್ನು ಕುಮಾರ, ತಡೆಯಬೇಡ. ಇಲ್ಲಿ ಬಾ. ಬಿಡು, ನೀನು ನನ್ನನ್ನು ತಡೆಯಬೇಡ. ಮಗುವೆ, ಛಲ ಮಾಡಬಾರದು. ನಿಮ್ಮ ತಾಯಿ ಬರಲಿ, ಬಾ ಹೋಗೋಣ. ನಮ್ಮ ತಾಯಿ ಎಲ್ಲಿರುವಳು? ಬಾ ಮಗು, ನಾನು ತೋರಿಸುವೆನು. ನೀನು ಸುಳ್ಳು ಹೇಳುತ್ತಿರುವೆ. ನಿಜವಾಗಿ ಹೇಳುತ್ತಿರುವೆನು, ನನ್ನ ಮಾತನ್ನ ಕೇಳು. ಸೇವಕ ಕುಮಾರ, ಜನಕನೆಲ್ಲಿರ್ಪನೋ, 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 ಜನನಿಯೇನಾದಳೋ, ನನಗೀಗ ಮುಂದಿನ ಗತಿ ಕಾಣಿಸುವರಿಲ್ಲ. ಜನತರದ ಬೇಗೆಯೋ, ಜನತರದ ಬೇಗೆಯೋ, ಜನತರದ ಬೇಗೆಯೋ, ಮನವೆಲ್ಲ ದಯಿಸುವುದು ವಿಧ ವಿಧದಿ. ಕುಮಾರ, ಅಮ್ಮ, ಕುಮಾರ, ಕಂದ, ಕುಮಾರ. ತಾಯಿ, ಮಾತಾ ಪಿತೃಗಳ ಋಣವು ಇಂದಿಗೆ ತೀರಿತು ಕುಮಾರ. ಹೋಗು, ಹೋಗು, ಆ ವಾಸುದೇವನ ಬಳಿಯಲ್ಲಿ ಹೋಗಿ ನೀನು ಅವರ ಪಾದಕ್ಕೆರಗಿ ಅವರ ಸಂಗಡವೇ ಇರು ಕುಮಾರ, ಅವರ ಸಂಗಡವೇ ಇರು.
ತಾಯಿ, ನನ್ನನ್ನು ತ್ಯಜಿಸಿ ನೀ ಎಲ್ಲಿಗೆ ಹೋಗುವೆ? ತಂದೆಯೂ ಹೋದರು, ಎಲ್ಲರೂ ಹೋದರು. ಕುಮಾರ, ಪತಿಯೇ ಪರದೈವವೆಂದು ನಂಬಿರುವ ನಾನು ಪತಿಯ ಸಂಗಡವೇ ಹೋಗುವೆನು ಕುಮಾರ, ಹೋಗುವೆನು. ಹೋಗು ಕುಮಾರ, ನೀನು ನಿಮ್ಮ ತಂದೆಯ ಸಿಂಹಾಸನವನ್ನೇರಿ ರಾಜ್ಯ ಭೋಗವನ್ನು ಮಾಡು ಕುಮಾರ, ರಾಜ್ಯ ಭೋಗವನ್ನು ಮಾಡು. ಅಮ್ಮ ಕುಮಾರ, मन मुनि वंदिते माते सुजाते, मन मुनि वंदिते माते सुजाते, परम पतिव्रते लोक विख्याते. त्रिभुवन जननी सत्याधामिनी, त्रिभुवन जननी सत्याधामिनी, सकल सौभाग्यदायिनी जननी. सकल सौभाग्यदायिनी जननी, मन मुनि वंदिते माते सुजाते, परम पतिव्रते लोक विख्याते. अम्मा त्रिभुवन जननी सत्याधामिनी, त्रिभुवन जननी सत्याधामिनी, सकल सौभाग्यदायिनी जननी, वंदिते माते सुजाते, माते सुजाते, परम पतिव्रते लोक विख्याते. अम्मा ಕುಮಾರ, ಕುಮಾರ, ಮೇಲೇಳು ಕಂದ, ಮೇಲೇಳು. ತಾಯಿ, ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ? ತಂದೆಯೂ ಹೋದರು, ಎಲ್ಲರೂ ಹೋದರು. ನೀನು ನನ್ನನ್ನು ತ್ಯಜಿಸಿ ಹೋದರೆ ನನ್ನ ಗತಿ ಏನು? ಕುಮಾರ, ಪತಿಗೆ ಪರದೈವವೆಂದು ಧರ್ಮಶಾಸ್ತ್ರವಿರುವುದು. ಕುಂಟನಾಗಲಿ, ಕುರುಡನಾಗಲಿ, ಕುರೂಪಿಯಾಗಲಿ ಪತಿಯನ್ನೇ ಅನುಸರಿಸಬೇಕೆಂಬುದು ಸ್ತ್ರೀಯರ ಧರ್ಮ ಕಂದ. ನಾನು ಸಹ ನಿಮ್ಮ ತಂದೆಯವರ ಬಳಿಯೇ ಹೋಗುವೆನು. ಹೋಗು ಕಂದ, ಆ ವಾಸುದೇವನ ಬಳಿಯಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಸಂಗಡವೇ ಸೇರುತ್ತೇನೆ. ಎಲೆ ಸೇವಕ, ನಿನ್ನ ಒಡಹುಟ್ಟಿದವರಂತೆ ನನ್ನ ಕುಮಾರನನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ನಿನ್ನದು ಕಂದ. ಕುಮಾರ, ನಾನಿನ್ನು ನನ್ನ ಪತಿಯ ಸಂಗಡವೇ ಹೋಗುವೆನು ಕುಮಾರ. ಅಮ್ಮ, ನನ್ನ ಬಿಟ್ಟು ಹೋಗಬೇಡ. ಹಾಗನ್ನು ಬೇಡ ಕುಮಾರ, ಇದು ನಾನಿನ್ನು ಬರುವೆನು. ನಾನು ಕುಮಾರ, ಕುಮಾರ, ಅಮ್ಮ, ಕುಮಾರ. ವರದ ಸಂಗೀತ ಲೋಲವಿಗ
ಆದಿತ ನಯನ ಶ್ರೀರಮಣ ಲೋಲ ಶ್ರೀರಮಣ ಲೋಲ ಪಾವನ ನಾರಾಯಣ ನಾರಾಯಣ ಸಂಗೀತ ನಾರಾಯಣ ನಾರಾಯಣ ನಾರಾಯಣ. ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆ ಆದಂತಾಯಿತು. ಜರಾಸಂಧನ ವಧೆಯಿಂದ ಸೆರೆಯಲ್ಲಿರುವ ರಾಜರಲ್ಲೂ ಸೆರೆಯಿಂದ ಬಿಡುಗಡೆ ಹೊಂದಿ ಧರ್ಮರಾಯನ ಅನುವರ್ತಿಗಳೇ ಆದರು. ಜರಾಸಂಧನ ಸತಿಯಾದ ಸುಚರಿತ್ರೆಯು ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಿದಳು. ಬಾಪು ಇದೆಲ್ಲವೇ ಸಾಧ್ವೀಮಣಿಯರ ಲಕ್ಷಣ. ಲೋಕದಲ್ಲಿರುವ ಮಹಿಳೆಯರೆಲ್ಲರೂ ಇದನ್ನೇ ಅನುಸರಿಸಿದರೆ ಕೃತಯುಗವೇ ಆರಂಭವಾಗುವುದು. ಇರಲಿ, ಈಗ ನಾನು ವಾರಣಾವತಕ್ಕೆ ಹೋಗಿ ರಾಜಸೂಯ ಆಗ ವಿಚಾರವನ್ನು ಆ ದುರ್ಯೋಧನಿಗೆ ತಿಳಿಸಿ ಜರಾಸಂಧನ ವಧೆಯಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುವೆನು. ನಾರಾಯಣ 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 ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ಕರುಣಾವರಣ ಶ್ರೀಶಯನ ಕರುಣಾಭರಣ ಶ್ರೀಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಳ ಪೂಜಿತ ಪರಮ ಕೃಪಾಕರ ಶಂಕು ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಳ ಪೂಜಿತ ಪರಮ ಕೃಪಾಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಕರುಣಾಭರಣ ನಾರಾಯಣ ನೀನೆ ಎಲ್ಲವೂ ನೀನೆ ಲಯಕ್ಕೆ ಕಾರಣ ನೀನೆ ಎಲ್ಲ ನೀನೆ ಎಲ್ಲವೂ ನೀನೆ ಸೃಷ್ಟಿ ಲಯಕ್ಕೆ ಕಾರಣ ನೀನೆ ಅಗಣಿತ ಮಹಿಮನೆ ಜಗದೋದ್ಧಾರನೆ ಅಗಣಿತ ಮಹಿಮನೆ ಜಗದೋದ್ಧಾರನೆ ಧರಣೀಶನ ಧನುಧಾರಿಯ ದೇವದಯ ಸಾಗರ ಧರಣೀಶನ ಧನುಧಾರಿಯ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶಯನ ಕರುಣಾಭರಣ ಶ್ರೀಶಯನ ನಾರಾಯಣ ಲಕ್ಷ್ಮೀ ನಾರಾಯಣ
जय जय सुधाकर वंशाभिचंद्र जय जय सुधाकर वंशाभिचंद्र वरा दया सुधाकर वंशाभिचंद्र भूवरा ईश्वरा भूवरा ईश्वरा सुधाकर वंशाभिचंद्र 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 श्री कुमार सहदेवनिगे श्री कुमार श्री कुमार ದ್ರೌಪದ ಏನನ್ನು ಕುರಿತು ಆಲೋಚಿಸುತ್ತಿರುವೆ? ಪ್ರಾಣೇಶ್ವರ, ಧರ್ಮ ಸ್ವರೂಪನಾದ ನಿಮ್ಮ ಸೇವೆ ನುಡಿದು ಮತ್ತಿನ್ನೇನು ಚಿಂತೆ ಸ್ವಾಮಿ? ದೇವಿ, ಮನಸ್ಸಿನ ಚಿಂತೆಯ ಬಿಡು ನೀರಮಣೆ. ಮನಸ್ಸಿನ ಚಿಂತೆಯ ಬಿಡು ನೀರಮಣೆ. ಸತ್ಯ ಧರ್ಮಗಳಿಂದ ಬಾಳುವ ನಮಗೆ ಮನಸ್ಸಿನ ಚಿಂತೆಯ ಬಿಡು ನೀರಮಣೆ. ರಮಣಿ ದ್ರೌಪದ, ಮನೋದಿನ ನಮ್ಮನು ಪಾಲಿಪ ದೇವನು. ಮನೋದಿನ ನಮ್ಮನು ಪಾಲಿಪ ದೇವನು. ನಮ್ಮ ಹೃದಯದಲ್ಲಿ ನೆಲೆಸಿರುವನು ದೇವಿ. ನಮ್ಮ ಹೃದಯದಲ್ಲಿ ನೆಲೆಸಿರುವನು ದೇವಿ. ಮನಸ್ಸಿನ ಚಿಂತೆಯ ಬಿಡು ನೀರಮಣೆ. ರಮಣೆ ಎಲೈ ಮಹಿಳಾಮಣಿ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಜರಾಸಂಧನ ವಧೆ ಆಯಿತೆಂದು ಸಾರಥಿಯ ಮುಖಾಂತರ ವರ್ತಮಾನವು ಬಂದಿತ್ತು. ಅಲ್ಲಿಂದ ಮುಂದೆ ಪಾರ್ಥ ಭೀಮರನ್ನು ವಿಜಯಾತ್ರೆಗೆ ಕಳಿಸಿದ ವಿಜಯಾತ್ರೆಗೆ ಹೊರಟರೆಂದು ಸಾರಥಿಯ ಮುಖಾಂತರ ವರ್ತಮಾನವು ಬಂದಿತ್ತು. ನಕುಲ ಸಹದೇವರನ್ನು ಕಳುಹಿಸಿದ ನನ್ನನ್ನು ಎಂತಹ ಕಠಿಣ ಹೃದಯವೆಂದು ಜನರು ಆಡಿಕೊಳ್ಳುವರಲ್ಲ. ಇದಕ್ಕೆ ನಾನು ಏನು ಮಾಡಲಿ ಸ್ವಾಮಿ? ಚರಣ
ಸಾಮಾನ್ಯದವರಲ್ಲ ಪ್ರಾಣೇಶ್ವರ. ಪ್ರಿಯೆ, ಅವರನ್ನು ರಕ್ಷಿಸಲು ಪರಮಾತ್ಮನಾದ ಶ್ರೀಕೃಷ್ಣ ಪರಮಾತ್ಮನಿರುವನು. ನೀವು ಚಿಂತೆಯನ್ನು ಬಿಡಿ ಸ್ವಾಮಿ. ಮಹಾರಾಜನ ಜಯವಾಗಲಿ. ಚಾರನೆ ಸಮಾಚಾರವೇನು? ವಿಜೇತವಾಗಿದ್ದ ಅರ್ಜುನ ಭೂಪಾಲನ ಜಯಶಾಲಿಯಾಗಿ ಬರುತ್ತಿರುವನು. ಏನು ಪಾರ್ಥನು ಬರುತ್ತಿರುವನೆ? ದ್ರೌಪದ, ಆಹಾ, ಪಾರ್ಥನನ್ನು ಹೋಗಿ ಕರೆದುಕೊಂಡು ಬಾ. ನಾನು ಹೇಳಿಲ್ಲವೇ ಸ್ವಾಮಿ? ಅಗ್ರಜ ವಂದಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಓದ ಕಾರ್ಯವೇನಾಯಿತು? ಓದೆ ಕಾರ್ಯವು ಜಯವಾಯಿತು. ತಂಜನಾದೆವು ದಿನ ದಿನದೋಳು ತಮ್ಮಯಾದರು ಅಗ್ರಜ ಅದುದರ ಅಮ್ಮನು ಹೊರೆಯುತ್ತ ಬಂದೆನು. ಅದುದರ ಅಮ್ಮನು ಹೊರೆಯುತ್ತ ಬಂದೆನು. ವಿಜಯವ ಗಳಿಸುತ್ತ ಅಜಯವ ಗಳಿಸುತ್ತೆ. ವಿಜಯವ ಗಳಿಸುತ್ತ ಅಜಯವ ಗಳಿಸುತ್ತೆ. ಅಗ್ರಜ, ಸಹೋದರ, ತಮ್ಮ ಆಶೀರ್ವಾದ ಬಲದಿಂದ ಸಮಸ್ತ ರಾಜರನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಗಳು ತೆಗೆದುಕೊಂಡು ಜಯಶಾಲಿಯಾಗಿ ನಿಂತಿರುವ ಅಗ್ರಜ. ಪ್ರಭುಗಳ ಜಯವಾಗಲಿ. ಚಾರನೆ ಸಮಾಚಾರವೇನು? ಭೀಮಸೇನ ಭೂಪಾಲನ ಜಯಶಾಲಿಯಾಗಿ ಬರುತ್ತಿರುವನು. ಏನು ಭೀಮಸೇನನು ಬರುತ್ತಿರುವನೆ? ಪಾರ್ಥ, ಅಗ್ರಜ, ನೀನೇ ಹೋಗಿ ಭೀಮಸೇನನ್ನು ಕರೆದುಕೊಂಡು ಬಾ. ಆಗಬಹುದು ಅಗ್ರಜ. ಅಣ್ಣ, ದಯಮಾಡಬೇಕು. ಅಗ್ರಜ, ನಿನಗೆ ಸಹೋದರ, ನಿನಗೆ ಮಂಗಳವಾಗಲಿ. ಸಹೋದರ, ಓದ ಕಾರ್ಯವೇನಾಯಿತು? ಅಗ್ರಜ, ಸಹೋದರ, ಆಂಧ್ರ ನಿಮ್ಮ ಅನುಗ್ರಹದಿಂದ ಸಕಲವೂ ಸುಲಭವಾಗಿ ಕೈ ಸೇರಿತು. ಗೌಡ, ವರಾಳ, ಆಂಧ್ರ ಮಗಧ ದೇಶಾಧೀಶರೆಲ್ಲರೂ ಸ್ವಾಧೀನರಾಗಿ ರಜತ ಮುಕ್ತ ಮಣಿಗಳನ್ನು ಕಾಣಿಕೆ ಅಂತ ಅರ್ಪಿಸಿ ತಮ್ಮ ಸಹಾನುಭೂತಿಯನ್ನು ತೋರ್ಪಡಿಸಿದರು. ಅಗ್ರಜ, ಬಾಪು ಬಾಪು, ನಿಮ್ಮಂತ ಒಡ ಹುಟ್ಟಿದವರು ಸಹೋದರರಿರುವಾಗ ನನ್ನ ಭಾಗ್ಯಕ್ಕೆ ಎಡೆ ಉಂಟೆ? ಅರ್ಜುನ, ಅಗ್ರಜ, ನೀನು ದ್ವಾರಕಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ಆಗಬಹುದು ಅಗ್ರಜ. ಕೃಷ್ಣ ಮುಕುಂದ ಮುರಾರಿ ಹರಿದಯ ಮಾಡೋನಿ ದೇವಾ, ಹರಿದಯ ಮಾಡೋನಿ. ಹರಿದಯ ಮಾಡೋನಿ ದೇವಾ, ಹರಿದಯ ಮಾಡೋನಿ.
ಅಂಗೌರಾರಿ ಹರಿದಯ ಮಾಡೋ ನೀ ದರ್ಬಾರ್ ಇರ್ಬೇಕೆ? ದೇವ ಹರಿದಯ ಮಾಡೋ ನೀ ಆಯ್ತಪ್ಪ. ರೇವಣ್ಣ ಬರ್ತಾ ಇರಲ್ಲ. ಕೃಷ್ಣ ರೇವಣ್ಣ ರೆಡಿ ಆಗವ್ರೆ. ಅಣ್ಣ ನಮಸ್ಕರಿಸುವೆನಣ್ಣ. ನಿನಗೆ ಮಂಗಳವಾಗಲಿ. ಧರ್ಮಾನಂದನ ಪರಮಾತ್ಮ, ನನ್ನಿಂದ ಆಗಬೇಕಾದ ಕಾರ್ಯವತನೆ ಏನಿರುವುದು? ಸ್ವಾಮಿಯೇ ಸ್ವಾಮಿಯೇ, ಈಗ ಆಗಿರುವ ಸಕಲ ಕಾರ್ಯವೂ ನಿಮ್ಮಿಂದಲೇ, ಆಗಬೇಕಾಗಿರುವುದು ನಿಮ್ಮಿಂದಲೇ. ಪರಮಾತ್ಮ. ಅಣ್ಣ, ತಂಗಿ, ಈ ಐವರನ್ನು ಕಾಪಾಡುವ ಭಾರವು ನಿಮ್ಮದಲ್ಲವೇ ಅಣ್ಣ? ತಂಗಿ, ನಿಮ್ಮ ಯೋಗಕ್ಷೇಮವು ನನ್ನದಾಗಿದೆ. ನನ್ನಿಂದ ಏನು ತಾನ ಆಗಬೇಕು? ಯುಧಿಷ್ಠಿರ, ಈಗಲೇ ನಕುಲನನ್ನು ಹಸ್ತಿನಾವತಿಗೆ ಕಳಿಸಿ ಕೌರವರನ್ನು ಕರೆಸು. ಸ್ವಾಮಿ, ಯಾಗಶಾಲೆಯ ನಿರ್ಮಾಣ ಕಾರ್ಯವು ನಡೆಯುತ್ತಿರುವುದು. ಆದರೆ ಯಾಗಶಾಲೆಯಲ್ಲಿ ಸಾವಿರಾರು ಜನರು ಸೇರಿರುವರು. ಅಲ್ಲಿ ಎಂಜಲು ಮೈಗೆ ಆದರೆ ಯಾಗವು ಕೆಟ್ಟಿ ಹೋದಿತೆಂದು ಧರ್ಮಾನಂದನ, ಪರಮಾತ್ಮ. ಚಿಂತೆಯ ಬಿಡು ಬಿಡು ಕುಂದಿ ಕುಮಾರನೇ ರಸಮಾಡುವೆ. ಚಿಂತೆಯ ಬಿಡು ಬಿಡು ಕುಂದಿ ಕುಮಾರನೇ ಸಂತಸಮಾಡುವೆ. ಧರ್ಮಾನಂದನ, ಅರುಷದಿಯಾಗವ ಮಾಡು ನಿಧಿದಯದಿ. ಅರುಷದಿಯಾಗವ ಮಾಡು ನಿವಿನಯದಿ. ಬರದಲ್ಲಿ ಯೋಚನೆ ತಂಗಿ, ಬರದಲ್ಲಿ ಯೋಚನೆ. ಚಿಂತೆಯ ಬಿಡು ಬಿಡು ಕುಂದಿ ಕುಮಾರ ಚಿಂತೆಯ ಬಿಡು ಬಿಡು ಕುಂದಿ ಕುಮಾರ ಧರ್ಮಾನಂದನ, ಪರಮಾತ್ಮ. ಇದಕ್ಕೆ ಚಿಂತಿಸಬೇಕಾಗಿದ್ದಿಲ್ಲ. ಹಿಮತ್ ಪರ್ವತದ ದಕ್ಷಿಣ ದಿಕ್ಕುಟದೊಳ್ ಮಾನಸವೆಂಬ ಸರೋವರವಿರುವುದು. ಆ ಸರೋವರವು ಮೇಲ್ಗಡೆಯಲ್ಲಿದೆ. ಈಶ್ವರನ ಭಕ್ತನಾದ ಪುರುಷ ಮುಖವು ಇರುವುದು. ಭೀಮನ ಹಲ್ಲೆಗೆ ಹೋಗಿ ಕರೆತರಲಿ. ನಡಿ, ಕಾಲಚಿತವಾದ ಕರ್ಮಗಳನ್ನು ನೆರವೇರಿಸಿಕೊಂಡು ಯಾಗಶಾಲೆಯ ನಿರ್ಮಾಣ ಶಾಲೆಯನ್ನು ಪರೀಕ್ಷಿಸೋಣ. ಹೊಸ ಉಕೋದರ ಅಗ್ರಜ, ಸ್ವಾಮಿಯ ಆಜ್ಞೆಯೂ ನೆರವೇರಿತು. ಪುರುಷಾಮುಖದ ಆಗಮನದಿಂದ ಯಾಗ ಮಂಟಪವು ನೆರವೇರಿತು. ನಿಮ್ಮ ಅಪ್ಪಣೆಯಂತೆ ಆಗಲಿ. ಪಡ ಪಡ ಕೆಡಕರ ಪಿಡಿಯುತ್ತ ಕೊಲ್ಲೆ ತೊಡಗುವ ಶೂರರ ದೊಡ್ಡವನೇ. ಪಡ ಪಡ ಕೆಡಕರ ಪಿಡಿಯುತ್ತ ಕೊಲ್ಲೆ ತೊಡಗುವ ಶೂರರ ದೊಡ್ಡವನೇ. ಕಳ ನೃತ್ಯ ಹಾರಿದ ಕಳ ನೃತ್ಯ ಹಾರಿದ ಕಳ ನೃತ್ಯ ಹಾರಿದ ಕಳ ನೃತ್ಯ ಹಾರಿದ ಕಳ ನೃತ್ಯ ತಳ ನೃತ್ಯ ಕಳೆದು ಕೊಟ್ಟೆ ಕೊಲ್ಲುವೆ ಕಳೆದು ಕೊಟ್ಟೆ ಕೊಲ್ಲುವೆ ಕಳೆದು ಕೊಟ್ಟೆ ಕೊಲ್ಲುವೆ.